ಹೊನ್ನಾವರ ಪಟ್ಟಣದ ಪ್ರಮುಖ ರಸ್ತೆಗಳು ಯಾವ ರೀತಿಯಲ್ಲಿ ಹದಗೆಟ್ಟಿದೆ ಎಂದರೆ ಮಳೆ ನಿಂತು 2 ದಿನ ಕಳೆದರೂ ರಸ್ತೆ ಮಧ್ಯೆ ಇರುವ ಹೊಂಡದಲ್ಲಿ ನೀರು ಹಾಗೇ ಇರಲಿದೆ. ಈ ರೀತಿಯಲ್ಲಿ ರಸ್ತೆ ಹದಗೆಟ್ಟಿದ್ದರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದಕ್ಕೂ ತಮಗೂ ಯಾವುದೇ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಹೆದ್ದಾರಿಗೆ ಹೊಂದಿಕೊಂಡಿರುವ ಗುಣಗುಣಿಕೇರಿಗೆ ಹೋಗುವ ರಸ್ತೆ, ಮಡಿವಾಳ ಹಳ್ಳದ ರಸ್ತೆ, ಪಟ್ಟಣದ ಒಳಭಾಗದಲ್ಲಿರುವ ದುರ್ಗಾಕೇರಿ ಬಂದರ್ ಗ್ಯಾಸ್ ಡೌನ್ ರಸ್ತೆ ಸೇರಿದಂತೆ ಪ್ರಭಾತನಗರ ಬಸ್ ನಿಲ್ದಾಣದ ಮುಂಭಾಗದ ರಸ್ತೆಗಳು ಹದಗೆಟ್ಟಿದ್ದು ರಸ್ತೆ ಮಧ್ಯೆ ಬೃಹತ್ ಪ್ರಮಾಣದ ಹೊಂಡವಾಗಿ ಮಾರ್ಪಟ್ಟಿದೆ. ಈ ಹೊಂಡದಲ್ಲಿ ಮಳೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಅಷ್ಟೇ ಅಲ್ಲದೆ ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ಗುಣಗುಣಿಕೇರಿ ಹಾಗೂ ಬಂದರ್ ರಸ್ತೆ ಹೊಂಡಮಯವಾಗಿ ರಸ್ತೆ ಎಲ್ಲಿದೆ ಎಂದು ಹುಡುಕುವ ಸ್ಥಿತಿ ಇದೆ. ಪಟ್ಟಣ ಹಾಗೂ ಗ್ರಾಮೀಣ ಭಾಗದಿಂದ ಈ ಮಾರ್ಗಕ್ಕೆ ಆಗಮಿಸುವ ವಾಹನ ಸವಾರರು ಬದಲಿ ಮಾರ್ಗದ ಮೊರೆ ಹೋಗಿದ್ದು ಸ್ಥಳೀಯ ನಿವಾಸಿಗಳಿಗೆ ಅನಿವಾರ್ಯವಾಗಿದೆ. ಹೊಂಡಮಯ ರಸ್ತೆಯಲ್ಲಿ ಸಂಚಾರ ನಡೆಸುತ್ತಿದ್ದಾರೆ. ಕೆಲ ತಿಂಗಳಿಂದ ವಾರ್ಡ್ ಸದಸ್ಯರ ಅವಧಿ ಮುಗಿದಿದ್ದು ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಬಗೆಹರಿಸಿಕೊಳ್ಳಲು ಪಟ್ಟಣ ಪಂಚಾಯತ್ ಜನಪ್ರತಿನಿಧಿಗಳೇ ಇಲ್ಲ. ಇನ್ನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು 2 ಕಡೆ ಜವಾಬ್ದಾರಿ ಇರುವುದರಿಂದ ಭೇಟಿ ಮಾಡುವುದೇ ಸವಾಲಾಗಿದೆ. ಕುಮಟಾ ಶಾಸಕರ ವ್ಯಾಪ್ತಿಗೆ ಬರಲಿದ್ದು ತಾಲೂಕಿನ ಶಾಸಕರ ಕಚೇರಿಯ ಬಾಗಿಲೇ ತೆರೆಯುವುದಿಲ್ಲ. ನಮ್ಮ ಸಮಸ್ಯೆ ಕೇಳುವವರೇ ಇಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಟ್ಟಣದ ಈ ರಸ್ತೆಯಲ್ಲಿ 10 ಶಾಲೆಯ ಖಾಸಗಿ ವಾಹನಗಳು ಬಂದು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ. ಸರ್ಕಾರಿ ಶಾಲೆಗೆ ತೆರಳುವ ಮಕ್ಕಳ ಪಾಡು ಹೇಳತೀರದಂತಾಗಿದ್ದು ಸಮವಸ್ತ್ರಕ್ಕೆ ಕೊಳಚೆ ನೀರು ಸಿಂಪರಣೆಯಾಗದಂತೆ ಶಾಲೆಗೆ ತೆರಳುವುದೇ ದೊಡ್ಡ ಸಾಹಸವಾಗಿದೆ. ಮನೆಯಿಂದ ಹೊರಬಿದ್ದರೆ ಹೊಂಡಮಯ ರಸ್ತೆಯಾಗಿದ್ದು ಹಿಂದೆ ಮುಂದೆ ವಾಹನ ಬಂದಾಗ ಮಾರುದ್ದ ನಿಂತು ವಾಹನ ತೆರಳಿದ ಬಳಿಕವಷ್ಟೇ ಮುಂದೆ ಹೆಜ್ಜೆ ಹಾಕಬೇಕಾದ ಪರಿಸ್ಥಿತಿ ನಿರ್ಮಾಣವಾದರೂ ಇತ್ತ ಯಾವ ಜನಪ್ರತಿನಿಧಿಯೂ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವತ್ತ ಗಮನಹರಿಸುತ್ತಿಲ್ಲ ಎನ್ನುವ ಆರೋಪವೂ ಕೇಳಿಬರುತ್ತಿದೆ. ವಾಹನ ಸವಾರರು ಹಾಗೂ ಸಾರ್ವಜನಿಕರ ಸಮಸ್ಯೆ ಅರಿತು ಅಧಿಕಾರಿಗಳು ತಕ್ಷಣ ಹೊಂಡ ಮುಚ್ಚಿಯಾದರೂ ಸಮಸ್ಯೆ ಬಗೆಹರಿಸುವತ್ತ ಗಮನಹರಿಸುವ ಮೂಲಕ ನೆರವಾಗಬೇಕಿದೆ.